ಬೆಂಗಳೂರಿನಲ್ಲಿ ವಶೀಕರಣದ ಹೆಸರಿನಲ್ಲಿ ಯುವತಿಗೆ ವಂಚನೆಯನ್ನ ಮಾಡಲಾಗಿದೆ. ಪ್ರೀತಿ ಪಡೆಯಲು ನಕಲಿ ಗುರೂಜಿ ಮೊರೆ ಹೋಗಿದ್ದ ಯುವತಿ ಇನ್ಸ್ಟಾಗ್ರಾಮ್ ಆಡ್ ನೋಡಿ 2.5 ಲಕ್ಷ ರೂಪಾಯಿ ಪಂಗನಾಮ ಹಾಕಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ವಶೀಕರಣದ ಹೆಸರಿನಲ್ಲಿ ಯುವತಿಗೆ ವಂಚನೆಯನ್ನ ಮಾಡಲಾಗಿದೆ. ಪ್ರೀತಿ ಪಡೆಯಲು ನಕಲಿ ಗುರೂಜಿ ಮೊರೆ ಹೋಗಿದ್ದ ಯುವತಿ ಇದೀಗ 2 ಲಕ್ಷ ಹಣವನ್ನು ಕಳೆದುಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಆಡ್ ನೋಡಿ 2.5 ಲಕ್ಷ ರೂಪಾಯಿ ಅಂದ್ರೆ 2,05,000 ರೂಪಾಯಿ ಹಣವನ್ನ ಪಂಗನಾಮ ಹಾಕಿಸಿಕೊಂಡಿದ್ದಾರೆ. ಕೃಷ್ಣಮೂರ್ತಿ ಗುರೂಜಿ ಹೆಸರಿನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನಂಬರ್ ಅನ್ನ ಪಡೆದುಕೊಂಡು ಕರೆಯನ್ನ ಮಾಡಲಾಗಿತ್ತು. ಇನ್ಸ್ಟಾಗ್ರಾಮ್ ಮೂಲಕ ಬಲೆ ಬೀಸಿದ್ದ ಚಂದ್ರಶೇಖರ್ ಸುಗತ್ 4 ಲಕ್ಷ ರೂಪಾಯಿ ಡಿಮ್ಯಾಂಡ್ ಅನ್ನ ಮಾಡಿ ಯುವತಿಗೆ ಧಮಕಿಯನ್ನ ಕೂಡ ಹಾಕಿದ್ದ. ಆಡಗುಡಿ ಠಾಣೆಯಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪ್ರೀತಿಯಲ್ಲಿ ನೊಂದಿದ್ದ ಯುವತಿ ಇನ್ಸ್ಟಾಗ್ರಾಮ್ ಆಡ್ ಅನ್ನ ನೋಡಿ ಮೊರೆ ಹೋಗಿದ್ರು. ಆಡ್ನಲ್ಲಿ ಕೊಟ್ಟಿದ್ದ ನಂಬರ್ಗೆ ಕರೆ ಮಾಡಿದ್ದಾರೆ. ಯುವತಿ ಸಹಾಯವನ್ನ ಕೇಳಿದ್ರು. ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಈ ರೀತಿ ನಮ್ಮಿಬ್ಬರ ಮಧ್ಯೆ ಜಗಳ ಆಗಿದೆ, ಹಾಗಾಗಿ ಏನಾದ್ರೂ ಪರಿಹಾರ ಇದೆಯಾ ಅಂತ ಹೇಳಿ ಕರೆಯನ್ನ ಕೂಡ ಮಾಡಿದ್ರು. 9741336337 ಎಂಬ ಫೋನ್ ಸಂಖ್ಯೆಗೆ ಈ ಯುವತಿ ಕರೆಯನ್ನ ಮಾಡಿದ್ರು. ಈ ವೇಳೆ ಚಂದ್ರಶೇಖರ್ ಸುಗತ್ ಏನಿದ್ದಾರೆ ಗುರೂಜಿ, ನಾನು ಚಂದ್ರಶೇಖರ್ ಸುಗತ್ ಅಂತ ಹೇಳಿ ಮಾತನಾಡಿದ್ರು ಯುವತಿ ಜೊತೆ. ನಿಮ್ಮ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ ಅಂತ ಹೇಳಿ ಕೆಲವೊಂದಷ್ಟು ಹಣಕ್ಕೆ ಬೇಡಿಕೆಯನ್ನ ಕೂಡ ಇಟ್ಟಿದ್ರು ಎನ್ನುವ ಆರೋಪ ಕೇಳಿ ಬಂದಿದೆ. ಫಸ್ಟು ಆಕೆ ಅವರಿಗೆ 2 ಲಕ್ಷ ಹಣವನ್ನ ಕೊಟ್ಟಿದ್ದಾರೆ. ಅದಾದ ಬಳಿಕ ಮತ್ತೆ 2 ಲಕ್ಷ ಹಣ ಕೇಳಿದ್ದಾರೆ, 4 ಲಕ್ಷ. ಆಗ ಆಕೆಗೆ ಡೌಟ್ ಬಂದಿದೆ. ಅದಾದ ಬಳಿಕ ಆಕೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆದ್ರೂ ಕೂಡ ಯಾಕೆ ಈ ರೀತಿ ವಂಚನೆಗೆ ಒಳಗಾಗ್ತಾರೆ ಯುವತಿಯರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಯುವತಿಗೆ ಪರಿಚಯ ಹೇಗಾಯ್ತು, ಏನಂತ ದೂರು ಕೊಟ್ಟಿದ್ದಾರೆ, ದೂರಿನಲ್ಲಿ ಏನಿದೆ? ಆನ್ಲೈನ್ ಅಲ್ಲಿ ವಶೀಕರಣ ಆಡ್ ಅನ್ನ ನೋಡಿ ಅನೇಕ ಮಂದಿ, ನಮಗೂ ಕೂಡ ಎಲ್ಲರಿಗೂ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಶೀಕರಣ ಮಾಡುವಂತಹ ಆಡ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಅಪ್ಪಿತಪ್ಪಿ ಊರಿಗೆ ಏನಾದ್ರೂ ಕೂಡ ಕರೆ ಮಾಡಿದ್ರೆ ಉಂಡೆನಾಮ ಸಿಕ್ಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂತಂದ್ರೆ ಯುವತಿಯೊಬ್ಳು ಈಗ ಸದ್ಯಕ್ಕೆ ವಶೀಕರಣ ಆಡ್ ಅನ್ನ ನೋಡ್ತಾಳೆ ಸೋಷಿಯಲ್ ಮೀಡಿಯಾದಲ್ಲಿ. ಅದಾದ್ಮೇಲೆ ತಾನು ತುಂಬಾ ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿಗೋಸ್ಕರ ಆ ವ್ಯಕ್ತಿಯನ್ನ ನನ್ನನ್ನಾಗಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆಡ್ ಮೊರೆ ಕೂಡ ಹೋಗಿರ್ತಾರೆ. ಅದಾದ್ಮೇಲೆ ಕಷ್ಟಕ್ಕೆ ಪರಿಹಾರ ನೀಡ್ತೀವಿ ಅಂತ ಇನ್ಸ್ಟಾದಲ್ಲೂ ಕೂಡ ಪರಿಚಯ ಮಾಡ್ಕೊಂಡಂತಹ ಈ ಕೃಷ್ಣಮೂರ್ತಿ ಗುರೂಜಿ ಎಂಬ ಈ ಸೋಷಿಯಲ್ ಮೀಡಿಯಾ ಅಕೌಂಟ್ ಏನಿದೆ ಆ ಅಕೌಂಟ್ ನಲ್ಲಿ ಪರಿಚಯವಾದ ವ್ಯಕ್ತಿ ಹೇಳ್ತಾಳೆ. ಮೊದಲನೇದಾಗಿ ಸಾಕಷ್ಟು ಪ್ರೀತಿಯಲ್ಲಿ ನೊಂದಿರ್ತಾಳೆ ಈ ಯುವತಿ. ಆಡ್ ನಲ್ಲಿ ಕೊಟ್ಟಿದ್ದಂತಹ ನಂಬರ್ಗೆ ಕರೆ ಮಾಡ್ತಾರೆ ಯುವತಿ. ಕರೆ ಮಾಡಿದಂತಹ ಸಂದರ್ಭದಲ್ಲಿ ಈ ವೇಳೆ ಚಂದ್ರಶೇಖರ್ ಸುಗತ್ ಗುರೂಜಿ ಅಂತ ಒಬ್ಬ ವ್ಯಕ್ತಿ ಮಾತನಾಡ್ತಾಳೆ. ಪ್ರೀತಿ ಹುಡುಗನ ಬಗ್ಗೆ ಕಂಪ್ಲೀಟ್ ಆಗಿ ಯುವತಿ ಹೇಳಿರ್ತಾಳೆ. ಮದ್ವೆ ಆಗುತ್ತೆ, ಮದ್ವೆ ಆಗೋ ಹಾಗೆ ನಾನ್ ಮಾಡ್ತೀನಿ, ಆದ್ರೆ ಹಣ ಖರ್ಚಾಗುತ್ತೆ ಅನ್ನೋ ಒಂದು ಆಂಗಲ್ ಅಲ್ಲಿ ಆತ ಹೇಳ್ತಾನೆ. ಹೀಗಾಗಿ ಹಂತವಾಗಿ ಆನ್ಲೈನ್ ಮುಖಾಂತರವಾಗಿ ಅಂದ್ರೆ ಈ ಫೋನ್ ಪೇ, ಗೂಗಲ್ ಪೇ ಇವೇ ಅಮೌಂಟ್ ಏನಿದೆ ಅದ್ರ ಬಗ್ಗೆ ಒಂದು 2.5 ಲಕ್ಷ ರೂಪಾಯಿ ಹಣವನ್ನ ಯುವತಿ ಕೊಡ್ತಾಳೆ. ನಂತರ ಮತ್ತೆ 4 ಲಕ್ಷ ಹಣ ಕೇಳಿದಾಗ ಈ ಸಂತ್ರಸ್ತೆಗೆ ಯುವತಿ ಇರ್ತಾಳೆ, ಅಕ್ಕಗೂ ಕೂಡ ಅನುಮಾನ ಬರುತ್ತೆ. ಹಣ ವಾಪಸ್ ಕೊಟ್ಬಿಡಿ, ಯಾವ ಪೂಜೆನೂ ಬೇಡ ಏನೂ ಬೇಡ ಅನ್ನಂತಹ ಸಂದರ್ಭದಲ್ಲಿ ನೀನ್ ಏನ್ ಮಾಡ್ತೀಯೋ ಮಾಡ್ಕೋ, ನಾನು ಹಣ ವಾಪಸ್ ಕೊಡೋದಿಲ್ಲ ಅನ್ನೋ ಒಂದು ಆಂಗಲ್ ಈ ಗುರೂಜಿ ಆವಾಜ್ ಹಾಕಿದ್ದಾರೆ ಅಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಹಣ ಕಳೆದುಕೊಂಡು ಯುವತಿ ಈ ರೀತಿಯಾಗಿ ಅಂದ್ರೆ ಪ್ರೀತಿನೂ ಕೂಡ ಆಕೆಗೆ ಅನ್ಯಾಯ ಆಗಿದೆ, ಮತ್ತೆ ಹಣವನ್ನು ಕೂಡ ಆಕೆ ಕಳ್ಕೊಂಡಿದ್ದಾಳೆ. ಈ ಬಗ್ಗೆ ಸದ್ಯಕ್ಕೆ ಆಡಗುಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ಯುವತಿ ದಾಖಲು ಮಾಡಿದ್ದಾಳೆ. ಪ್ರಕರಣ ದಾಖಲಿಸಿ ಈಗ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಆನ್ಲೈನ್ ಅಲ್ಲಿ ಪರಿಚಯ ಆಗುವಂತಹ ಅನೇಕ ಮಂದಿ ಇದೇ ರೀತಿಯಾಗಿ ಮೋಸ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಳ್ತಾರೆ. ಅಂದ್ರೆ ವಿದ್ಯಾವಂತರು, ಬುದ್ಧಿವಂತರಾದವರು ಈ ರೀತಿ ಈ ಮೂಢನಂಬಿಕೆಗಳು ಮತ್ತು ದೇವರ ಮೇಲೆ ನಂಬಿಕೆ ಇರೋ ಸಹಜ. ಆದ್ರೆ ಈ ರೀತಿಯಾಗಿ ಪೂಜೆ ಮಾಡಿದ್ರೆ ಯಾರು ನಮಗೆ ಒಲಿತು ಬಿಡ್ತಾರೆ ಅಥವಾ ಯಾರು ನಮ್ಮನ್ನು ಪ್ರೀತಿ ಮಾಡ್ತಾರೆ, ನಮ್ಮ ಮದುವೆ ಆಗ್ಬಿಡುತ್ತೆ ಅನ್ನೋ ಒಂದು ಆಂಗಲಲ್ಲಿ ಸಾಕಷ್ಟು ಒಂದು ಅಭಿಲಾಷೆಯನ್ನ ಇಟ್ಕೊಂಡು ತಮ್ಮ ಆಸೆಯನ್ನ ತೀರಿಸಿಕೊಳ್ಳೋದಕ್ಕೆ ಹಣವನ್ನು ಕೂಡ ಕಳೆದುಕೊಂಡು ಈಗ ಪೇಚಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇರುತ್ತೆ. ಓಕೆ, ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.